ಮಲಮಾಸ ಎಂದು ಕರೀತಾರೆ. ಯಾತಕ್ಕೆಂದರೆ ಈ ಒಂದು ತಿಂಗಳಲ್ಲಿ ನಾವು ಸಾಧಾರಣವಾಗಿ ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾಡುವಂತಹ ಶುಭ ಕಾರ್ಯಗಳು, ಮನೆ ವಿವಾಹ, ಉಪನಯನ, ಇಲ್ಲ ಗೃಹ ಪ್ರವೇಶ ಇತ್ಯಾದಿಗಳನ್ನು, ಇಲ್ಲ ಭೂಮಿ ಪೂಜೆ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಉಚಿತವಾದ ಕಾಲ ಇದು ಅಲ್ಲ. ಆದರೂ ಕೂಡ ಈ ಒಂದು ಕಾಲ, ಈ ಒಂದು ತಿಂಗಳನ್ನು ಮಲಮಾಸ ಅಂತ ಕರಿತೇವಲ್ಲ ಅಂತ ಕೇಳಿದರೆ, ಇದು ನಮ್ಮಲ್ಲಿ ಇರುವಂತಹ ಮಲವನ್ನು ದೂರ ಮಾಡಿ ನಮ್ಮನ್ನು ನಿರ್ಮಲವಾಗಿ ಮಾಡುವಂತಹ ಒಂದು ಮಾಸ ಅಂತ ನಾವು ತಿಳಿಯಬೇಕು. ನಮ್ಮಲ್ಲಿ ಇರುವಂತಹ ಮಲ ಅಂತ ಕೇಳಿದರೆ ಪಾಪಗಳು. ನಾವು ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಕ್ಕಾಗಿ ನಾವು ಮಾಡುವಂತಹ ಈ ಒಂದು ಸಾಧನೆಯಿಂದ ಈ ಅಧಿಕ ಮಾಸ ಅನುಷ್ಠಾನಗಳಿಂದ ನಮ್ಮಲ್ಲಿರುವಂತಹ ಪಾಪಗಳನ್ನು ಕಳೆದುಕೊಂಡು ನಾವು ನಮ್ಮಲ್ಲಿರುವಂತಹ ಮಲವನ್ನು ಪರಿಹಾರ ಮಾಡಿಕೊಂಡು ನಾವು ನಿರ್ಮಲ ಆಗಲಕ್ಕೆ ಇದು ಒಂದು ಉಚಿತವಾದ ಕಾಲ ಎಂಬುದಾಗಿ ಇದೆ. ಅದರಿಂದ ಇದು ಮಲಮಾಸ ಎಂದು ಈ ಮಾಸವನ್ನು ನಾವು ಕರಿತೇವೆ.